ನಮಸ್ಕಾರ. ನಾನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಪ್ರಕಾಶ್ ಬುರುಬುರೆ. ಇವತ್ತು ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯದ SSK ಸಮಾಜದ CMC ಮೀಟಿಂಗ್. ಇವತ್ತು ನೂತನವಾಗಿ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ನಾವು ಹುಬ್ಬಳ್ಳಿಯಿಂದ ಎಲ್ಲ ಯುವಕರು ಸೇರಿ ಮತ್ತು ಹಿರಿಯರು ಸೇರಿ ಆಗಮಿಸಿದ್ದೇವೆ. ಪ್ರಥಮವಾಗಿ ನೂತನವಾಗಿ ಅಧ್ಯಕ್ಷರಾದಂಥ ಶ್ರೀ ಶಶಿಕುಮಾರ್ ಮೆಹರವಾಡಿ ಅವರಿಗೆ ಸಮಸ್ತ ನಮ್ಮ SSK ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳು. ಇವತ್ತು ದಾವಣಗೆರೆಯಲ್ಲಿ ಕರ್ನಾಟಕದ ಎರಡನೆಯ ಸಭೆ, ಸಮಾಜದ ಹಿರಿಯರ ಎರಡನೇ ಸಭೆ. ಇವತ್ತು ಯುವಕರಲ್ಲಿ ಯುವಕರಾಗಿ ಹಿರಿಯಲ್ಲಿ ಹಿರಿಯರಾಗಿದ್ದಂಥ ರಾಜ್ಯಾಧ್ಯಕ್ಷರಾದಂಥ ಮೆಹರವಾಡಿ ಅವರು ಇವತ್ತು ಮುಂದಿನ ದಿನಗಳಲ್ಲಿ ಅವರು ಭಾಳಷ್ಟು ಈ ಸಮಾಜವನ್ನು ಎತ್ತಿ ಹಿಡುವಂಥ ಕೆಲಸ ಮಾಡಬೇಕಾಗಿ ಅವರ ಜವಾಬ್ದಾರಿ ಇದೆ. ಈಗ ನಾವು ಕೂಡ ಅವರ ಒಂದು ನೇತೃತ್ವದಲ್ಲಿ ಅವರ ಮಾಡುವಂಥ ಕಾರ್ಯ ಮುಂದೆ ಏನಿದೆ ಅನ್ನೋದು ನಾವು ಕೂಡ ಕಾದು ನೋಡಬೇಕಾಗಿದೆ. ನಮ್ಮೂ ಕೆಲವಷ್ಟು ವಿಷಯಗಳನ್ನು ಇದ್ದಾವೆ. ಮುಂದಿನ ಯುವ ಪೀಳಿಗೆಗೆ ಆಮೇಲೆ ಸಮಾಜಕ್ಕೆ ಏನು ಅವರು ಮಾರ್ಗದರ್ಶನ ನೀಡ್ತಾರೆ ಅನ್ನೋದು ಅದು ಬಹಳ ಮಹತ್ವವಾಗಿದೆ. ನಾವು ಈಗಿನ ಪೀಳಿಗೆಗೆ ಬೇಕಾಗಿರುವಂಥ ನಿಗಮ ಮಂಡಳ ಮತ್ತು ಶೈಕ್ಷಣಿಕವಾಗಿ ನಮಗೆ ಅಲ್ಲಿ ಬಲವನ್ನು ಕೊಡಬೇಕು. ಅದೇ ರೀತಿ ಶಿಕ್ಷಣವಾಗಿ ನಮಗೆ ಸಿಗಬೇಕಾಗಿರುವಂಥ ನ್ಯಾಯವನ್ನು, ಆಮೇಲೆ ಕ್ಯಾಟಗರಿ ನಮಗೆ ಏನು OBC ಒಳಗೆ ನಾವು ಇದ್ದೇವೆ, ST ಒಳಗೆ ಅದು ಮೀಸಲಾತಿ ಮಾಡುವಂಥ ಜವಾಬ್ದಾರಿ ಕೂಡ ಈಗ ಅವ್ರದಲ್ಲಿದೆ. ಹೀಗೆ ಹಲವಾರು ವಿಷಯಗಳನ್ನು ಅವರ ಜವಾಬ್ದಾರಿ ಮೇಲೆ ಅವರ ಹೆಗಲಕ್ಕಿದೆ. ನಾವು ಕೂಡ ಅವ್ರ ಜೊತೆಯಾಗಿ ನಾವು ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂಥೇಳಿ ಈ ಸಂದರ್ಭ ಹೇಳಿ ಇವತ್ತು ಭಾಳ ಖುಷಿಯಾಗಿದೆ. ದಾವಣಗೆರೆಯಲ್ಲಿ ಭಾಳ ಶಿಸ್ತಿನಿಂದ ಇವತ್ತು ಒಂದು ಸಭೆಯನ್ನು ಮಾಡಿದ್ದಾರೆ. ಇವತ್ತು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಭಾಗದಿಂದ, ಬರೀ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಅಧ್ಯಕ್ಷಗಳು ಬಂದಿದ್ದಾರೆ. ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಇವತ್ತು ಎಲ್ಲರಿಗೂ ಸಂಪರ್ಕ ಆಗ್ತಾಯಿದೆ. ಸಮಾಜ ಬಾಂಧವರು ನಮಗಿವತ್ತು ಭೇಟಿಯಾಗಿ ಪರಸ್ಪರ ಪರಿಚಯನ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಎಲ್ಲ ಯುವಕರು ಇವತ್ತು ಭಾಳಷ್ಟು ಸಂತೋಷ ಆಗಿದೆ ಅಂತ ಈ ಸಂದರ್ಭ ಹೇಳ್ಬೋದು. ಈಗಾಗಲೇ ಅವರು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ನಾವು ಕಳೆದ ಬಾರಿ ಅವರು ಅಷ್ಟು ಸಮಾಜದಲ್ಲಿ ನಾವು ಅಷ್ಟೇ ನೋಡ್ತಿದ್ವಿ, ಬಟ್ ಓಡಾಡಿ ಕೆಲಸ ಮಾಡ್ತಿದ್ವಿ, ನಾವು ನೋಡ್ತಿದ್ವಿ. ಆದರೆ ಇವತ್ತು ನಾವು ಅವ್ರಿಗೆಲ್ಲ ಟೋಟಲ್ ನಾವು ಪರಿಚಯ ನಾವು ನೋಡಿದ್ವಿ. ಹತ್ತಿರದಿಂದ ನೋಡಿದಾಗ ಪೂರಾ ವಿಶ್ವ ಅಡ್ಡಾಡಿದಂಥ ಒಂದು ಏಕೈಕ ಮನುಷ್ಯ ಇವರು ಶಶಿಕುಮಾರ್ ಮೆಹರವಾಡಿ ಅವರು. ನಾವು ಕೂಡ ಹೋಪ್ ಇಟ್ಟೆ ಅವ್ರ ಮೇಲೆ, ಯಾಕಂದರೆ ಏನು ಅವರು ಮಾಡ್ತಾರೆ ಅಂಥೇಳಿ. ನಾವು ಈಗಾಗಲೇ ಹೇಳಿದಲ್ಲ ಬೇಡಿಕೆ, ಪ್ರಥಮವಾಗಿ ಸಮಾಜದ ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅವರು. ಶಿಕ್ಷಣ ಬಡವ್ರಿಗೆ ಏನು ಮಾಡ್ತಾರೆ, ಸಮಾಜದ ಬಡವ್ರಿಗಾಗಿ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ನಾವು ಕೂಡ ಭಾಳಷ್ಟು ಆಶೆ ಇಟ್ಕೊಂಡೇವೆ ಅವ್ರ ಮೇಲೆ. ಬಹುಶಃ ಅವ್ರು ಮಾಡ್ತಾರಂತ ನಂಬಿಕೆ ಇದೆ. ಈಗಾಗಲೇ ಹೇಳಿದಲ್ಲ, ನಿಗಮ ಮಂಡಳಿ ಅಂತ ಈಗಾಗಲೇ ಪ್ರಾರಂಭ ಮಾಡಬೇಕು. ನಿಗಮ ಮಂಡಳಿ ಆಗೋದ್ರಿಂದ ಒಂದು ಕೇವಲ ಬರೀ SSK ಸಮಾಜಕ್ಕೆ 200 ಕೋಟಿ ರೂಪಾಯಿ ಮೀಸಲಾತಿ ಇರೋದ್ರಿಂದ ಸಾಕಷ್ಟು ಉದ್ಯೋಗಗಳನ್ನು ಆಗ್ಬೋದು. ಯಾಕಂದರೆ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಹೋಟೆಲ್ ಜೀವನ ಮಾಡ್ಕೊಂಡು ಕೆಲವು ಹೇಳಿದ್ರಲ್ಲ, ಅವರು 20% ಮಾತ್ರ ನಾವು ಶ್ರೀಮಂತರಿದ್ದೀವಿ, 80% ನಾವು ಬಹಳ ಮಧ್ಯಮ ವರ್ಗದೊಳಗೆ ನಾವು ಭಾಳಸ್ತಿದ್ದೀವಿ. ಹಾಗಾಗಿ ಆ ಒಂದು ಹೊತ್ತು ನಾವು ಅವ್ರಿಗೆ ಕೂಡ ಹೇಳ್ತೇವೆ, ಅವ್ರಿಗೂ ಕೂಡ ಕೆಲವಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಈಗ ಹೆಂಗೂ ನಮ್ಗೆ ಇವತ್ತು ಮಾತಾಡಿ ಕೇಳಿದ್ದಾರೆ, ವೇದಿಕೆ ಒಳಗೆ ಒಂದು 4-5 ಜನ ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ಕೂಡ ಅಂತೇಳಿ, ಅದರೊಳಗೆ ನಾವು ಮಾತಾಡ್ತೇವೆ. ನಮಸ್ಕಾರ. ನಾನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿಂದ ರಾಜು ಜರ್ತಾರ್ಗರ್, ಸಾಮಾಜಿಕ ಸೇವಕ. ಇಂದು ದಾವಣಗೆರೆಯಲ್ಲಿ ನಮ್ಮ SSK ಸಮಾಜ ಪ್ರಾಂತೀಯ ಸಮಾಜದ CMC ಸಭೆ ನಡೀತಾ ಇದೆ. ಭಾಳ ಅಚ್ಚುಕಟ್ಟವಾದಂಥ ಈ ಒಂದು ಸಭೆ, ಇದರ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಕಾಟ್ವೆ ಅವರ ಅಧಿಕಾರ ಹಸ್ತಾಂತರ ಹಾಗೂ ನೂತನ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಶಶಿಕುಮಾರ್ ಮೆಹರವಾಡಿ ಅವರ ಅಧಿಕಾರ ಗ್ರಹಣ ಸಮಾರಂಭ. ಅಂದ್ರೆ ಈ ಒಂದು ಸಮಾರಂಭದಲ್ಲಿ ನಾವು ಇವತ್ತು ಭಾಗವಹಿಸಿದ್ದೇವೆ. ಭಾಳ ಅಚ್ಚುಕಟ್ಟಾಗಿ ಈ ಒಂದು ಸಮಾಜದ ಕಾರ್ಯಕ್ರಮ ಇಂದು ನಡೀತಾ ಇದೆ. ಇದಾದ ನಂತರ ಕೂಡ ಇನ್ನೂ 2 ಅವಧಿಗಳ ನಡೆಯಲಿಕ್ಕಿದೆ. ಅಂದರೆ ಒಂದು ಮಹಿಳಾ ಒಂದು ಸಮಾವೇಶ ಹಾಗೂ ಯುವಕರ ಒಂದು ಸಭೆಯನ್ನು ಕೂಡ ನಡೆಯಲಿಕ್ಕಿದೆ. ಬರ್ತಕ್ಕಂಥ ದಿನದಲ್ಲಿ ಶಶಿಕುಮಾರ್ ಮೆಹರವಾಡಿ ಅವರು ಒಂದು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾಕಂತ ಹೇಳಿದ್ರೆ ಯುವಕರು ಇವತ್ತು ಸಮಾಜದ ಮೇಲೆ ಭಾಳಷ್ಟು ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಮೊನ್ನೆ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿ ಬೇಕಂತೇಳಿ ನಾವು ಪ್ರಸ್ತಾಪವನ್ನು ಕೂಡ ಅಲ್ಲಿ ಹೋರಾಟದ ಮುಖಾಂತರ ಹಮ್ಮಿಕೊಂಡಾಗ
ಅಲ್ಲಿಯೂ ಕೂಡ ನಮ್ಮ ಶಾಸಕರು ಆದಂಥ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಅದಕ್ಕೆ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ 4 ಗಂಟೆಗೆ ನಮ್ಮ ಯುವ ಸಮಾವೇಶ ಇದೆ. ಸಮಾಜದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಸಮಾಜದ ಯುವತಿಯರಿಗೆ ರಕ್ಷಣೆ ಕೊಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಸಮಾಜದಲ್ಲಿ ಶಿಕ್ಷಣವನ್ನು ಮುಂದುವರೆಸ್ತಾ ಏನು ನಾವು ಬ್ಯಾಕ್ವರ್ಡ್ ಆಗಿ ಇದ್ದೀವಿ, ಅದು ಶಿಕ್ಷಣದ ಮುಖಾಂತರ ನಾವು ಸದೃಢ ಆಗುವಂಥ ಕಾರ್ಯ ಆಗಬೇಕಾಗಿದೆ. ಈಗಾಗಲೇ ಶಶಿಕುಮಾರ್ ಮೆರವಾಡೆ ಅವರು ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ನಮ್ಮ ಸಮಾಜಕ್ಕೆ ಸಿಗಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರು ಪ್ರತಿಯೊಂದು ಪಂಚ ಟ್ರಸ್ಟ್ ಕಮಿಟಿಗೆ ಒಂದು ಲ್ಯಾಪ್ಟಾಪ್ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಅವ್ರದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರ ವಿಷನ್ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಶಶಿಕುಮಾರ್ ಮೆರವಾಡೆ ಅವರು ಉತ್ತಮ ಕೆಲಸ ಮಾಡಬಹುದು ಅನ್ನುವಂಥ ನಂಬಿಕೆ ನಮ್ಮೆಲ್ಲ ಯುವಕರಲ್ಲಿ ಇದೆ. ಇವತ್ತು ನಾವೆಲ್ಲ ಯುವಕರನ್ನು ಕೂಡ ಒಂದು ತೀರ್ಮಾನವನ್ನು ಮಾಡಿದ್ದೇವೆ, ಸಮಾಜ ಯಾರನ್ನು ಕೂಡ ಅಧ್ಯಕ್ಷ ಸ್ಥಾನವನ್ನು ಕೊಡಲಿ, ಅದಕ್ಕೆ ನಾವು ಸಂಪೂರ್ಣ ಬೆಂಬಲವಾಗಿ ನಾವೆಲ್ಲ ಯುವಕರು ಅವ್ರ ಜೊತೆಗೆ ನಿಂದಿರ್ತೇವೆ. ಜೊತೆಗೆ ಬರ್ತಕ್ಕಂಥ ಒಂದು ಸದೃಢ ಸಮಾಜ ಕಟ್ಟಲಿಕ್ಕೆ ನಮ್ಮೆಲ್ಲ ಯುವಕರ ತಂಡ ಯಾವತ್ತೂ ಅವ್ರ ಜೊತೆಗೆ ಇದೆ. ಸಮಾಜ ಸೇವೆ ಮತ್ತು ಸಮಾಜದ ಒಂದು ಏನು ಗುರಿಯನ್ನು ಇಟ್ಕೊಂಡು ಮುಂದುವರೆದಿದ್ದಾರೆ, ಅವ್ರು ಮುಂದುವರೆದಲಿ ಅಂತೇಳಿ ಇವತ್ತೇನು ಅವರ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ, ಅವ್ರಿಗೆ ನಮ್ಮೆಲ್ಲ ತಂಡದ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ನಾವು ಧಾರವಾಡ ಜಿಲ್ಲೆಯಿಂದ ವೆಂಕಟೇಶ್ ಅಶೋಕ್ ಕಾಟೆ ಮಾತಾಡೋದು. ಇವತ್ತಿನ ಈ ದಾವಣಗೆರೆ CMC ಮೀಟಿಂಗಲ್ಲಿ ನೂತನವಾಗಿ ಅಧ್ಯಕ್ಷರಾದ ಶ್ರೀ ಶಶಿಕಾಂತ ಮೆರವಾಡೆ ಅವರಿಗೆ ಅಭಿನಂದನೆಗಳು. ಅವರ ಒಂದು ಕಾರ್ಯದಲ್ಲಿ ಅತ್ಯಂತ ನಮ್ಮ ಸಮಾಜಿಗೆ ಯಶಸ್ವಿ ಕಾಣಲಿ ಅಂಥೇಳಿ ನಾನು ಭಾವಿಸ್ತೇನೆ. ಎಲ್ಲ ರೀತಿಯಿಂದ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಎಲ್ಲ ವಿಷಯವನ್ನು ಎತ್ತಿಟ್ಟು ನಮ್ಮ ಸಮಾಜಕ್ಕೆ ಒಂದು ಗೌರವ ತರುವಂಥ ಕೆಲಸಗಳು ಅವರ ನೇತೃತ್ವದಲ್ಲಿ ಆಗಬೇಕಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಈಗ ನಮ್ಮ ಹಿರಿಯ ನಾಯಕರು ರಾಜೋಣ ಆಮೇಲೆ ಪ್ರಕಾಶಣ್ಣ ಅವರು ಹೇಳಿದಂಗೆ ನಾವು ಏನು ಅವ್ರ ಬೆನ್ನೆಲುಬಾಗಿ ಎಲ್ಲ ಯುವಕರು ಬೆನ್ನೆಲುಬಾಗಿ ನಿಂದಿರ್ತೇವೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಅವರು ಏನು ನಮ್ಮ ಸಮಾಜ ಅತ್ಯಂತ ಬಡವ ಜನ ಇದ್ದಾರೆ, ಕಡೆ ಮನುಷ್ಯನಿಗೂ ಅವ್ರ ಕೈ ಎತ್ತು ಹಿಡಿಯಬೇಕಂಥೇಳಿ ನಾನು ಆಶಯ ಭಾವನೆ ಅಂತ ಅವರಲ್ಲಿ ನೋಡ್ತಾ ಇದ್ದೇನೆ. ಸೊ ಆ ಎಲ್ಲ ಆಶಯಗಳೇ ಅವರು ಪೂರೈ ಮಾಡ್ತಾರಂಥೇಳಿ ನಮಗೆ ಎಲ್ಲರಿಗೆ ಯುವಕರಿಗೆ ಭರವಸೆ ಇದೆ. ಅವ್ರಿಗೆ ಮತ್ತೊಂದು ಸಲ ಹೃದಯಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಇವತ್ತು ಕರ್ನಾಟಕ ರಾಜ್ಯ SSK ಸಮಾಜದ ಒಂದು CMC ಸಭೆಯನ್ನು ಇಲ್ಲಿ ದಾವಣಗೆರೆಯಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹುಬ್ಬಳ್ಳಿಯಿಂದ ನಾವು ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಆಗಮಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪದಗ್ರಹಣ ಮಾಡಿದಂಥ ನಮ್ಮ ಸಮಾಜದ ಒಂದು ಒಳ್ಳೆಯ ಒಂದು ವಿಷನ್ ಇಟ್ಟಿರುವಂಥ ಒಬ್ಬ ರಾಜ್ಯಾಧ್ಯಕ್ಷರನ್ನು ಇವತ್ತು ನೇಮಕ ಮಾಡಿದ್ದಾರೆ. ನಮಗೆಲ್ಲರಿಗೂ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಒಳ್ಳೆಯ ಕಾರ್ಯ ಇದು ಅಂದರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲರನ್ನು ಬೆಳೆಸುವಂಥ ಕಾರ್ಯ ಅವರಿಂದ ಆಗ್ತೈತೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲರಿಗೂ ಇದೆ. ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬಂದ ಮೇಲೆ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ನಾನು ಸಮಾಜವನ್ನು ಸದೃಢ ಮಾಡಲು ನಾನು ಬದ್ಧನಾಗಿದ್ದೇನೆ ಅನ್ನುವಂಥ ಮಾತು ಹೇಳಿದರು. ನಮಗೆ ಇವತ್ತಿನವರೆಗೂ ಒಬ್ಬ ಒಳ್ಳೆಯ ವ್ಯಕ್ತಿ, ಇಂಥ ವ್ಯಕ್ತಿ ನಮಗೆ ಸಮಾಜಕ್ಕೆ ಒಬ್ಬ ಉನ್ನತ ಸ್ಥಾನದೊಳಗೆ ಸಿಗ್ತಾರೋ ಅಥವಾ ಇಲ್ಲ ಅನ್ನೋ ಒಂದು ಮನೋಭಾವನೆ ನಮಗಿತ್ತು. ಯಾರಿಗೆ ಮಾಡ್ತಾರೋ ಅನ್ನೋ ಒಂದು ಚಂಚಲತೆ ಇತ್ತು. ಆದರೆ ಒಳ್ಳೆಯ ವ್ಯಕ್ತಿಗೆ ಇವತ್ತು ಎಲ್ಲರೂ ಹಿರಿಯರು ಸೇರಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ಎಲ್ಲರೂ ಅವರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಎಲ್ಲ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಮಿಂಚುವಂಥ ಕಾರ್ಯ ಆಗಲಿ ಅಂತೇಳಿ ಶುಭ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ಇವತ್ತು ಪದಗಳನ್ನು ಪಡೆದಂತಹ ಶ್ರೀ ಶಶಿಕುಮಾರ್ ಮೆರವಾಡೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.